ಹಾಯ್ ನಮಸ್ಕಾರ ವೀಕ್ಷಕರೇ. ಮೈಸೂರಿನ ಒಡೆಯರು ಚಿಕ್ಕದೇವರಾಜರಿಗೆ ಯಾವ ಬಿರುದುಗಳಿದ್ದವು? ಚಿಕ್ಕದೇವರಾಜರಿಗೆ ಕರ್ನಾಟಕದ ಚಕ್ರವರ್ತಿ, ಅಪ್ರತಿಮ ವೀರ, ತೆಂಗನರಾಜ, ನವಕೋಟಿ ನಾರಾಯಣನೆಂಬ ಬಿರುದುಗಳು ಇದ್ದವು. ನವಕೋಟಿ ನಾರಾಯಣ ಮತ್ತು ಕರ್ನಾಟಕ ಚಕ್ರವರ್ತಿ ಎಂಬ ಬಿರುದನ್ನು ಯಾರಿಗೆ ಕೊಡಲಾಗಿತ್ತು? ನವಕೋಟಿ ನಾರಾಯಣ ಮತ್ತು ಕರ್ನಾಟಕದ ಚಕ್ರವರ್ತಿ ಎಂಬ ಬಿರುದು ಚಿಕ್ಕದೇವರಾಜರಿಗೆ ಕೊಡಲಾಗಿತ್ತು. ಅಭಿನವ ಕಾಳಿದಾಸ ಎಂದು ಯಾರನ್ನು ಕರೆಯುತ್ತಾರೆ? ಅಭಿನವ ಕಾಳಿದಾಸ ಎಂದು ಬಸವಪ್ಪ ಶಾಸ್ತ್ರಿಯನ್ನು ಕರೆಯುತ್ತಾರೆ. ಬಸವಪ್ಪ ಶಾಸ್ತ್ರಿಯವರ ಮತ್ತೊಂದು ಕೃತಿ ಕಾಯೋ ಶ್ರೀಗೌರಿ. ಬಸಪ್ಪ ಶಾಸ್ತ್ರಿಯವರ ಮತ್ತೊಂದು ಕೃತಿ ಕಾಯೋ ಶ್ರೀಗೌರಿ. ಭಾರತದಲ್ಲಿ ವಿದ್ಯುತ್ ಪಡೆದ ಮೊದಲ ನಗರ ಯಾವುದು? ಭಾರತದಲ್ಲಿ ವಿದ್ಯುತ್ ಪಡೆದ ನಗರ ಬೆಂಗಳೂರು. ಮಹಾತ್ಮ ಗಾಂಧಿಯವರು ರಾಜರ್ಷಿ ಎಂದು ಯಾರನ್ನು ಕರೆದಿದ್ದಾರೆ? ಮಹಾತ್ಮ ಗಾಂಧೀಜಿಯವರು ರಾಜರ್ಷಿ ಎಂದು ನಾಲ್ಮಡಿ ಕೃಷ್ಣರಾಜ ಒಡೆಯರನ್ನು ಕರೆದಿದ್ದಾರೆ. ಮೊದಲನೇ ಆಂಗ್ಲೋ-ಮೈಸೂರು ಯುದ್ಧ ಯಾವ ಒಪ್ಪಂದದ ಮೇರೆಗೆ ಮುಕ್ತಾಯವಾಯಿತು? ಮೊದಲನೇ ಆಂಗ್ಲೋ-ಮೈಸೂರು ಯುದ್ಧ ಯಾವ ಒಪ್ಪಂದದ ಮೇರೆಗೆ ಮುಕ್ತಾಯವಾಯಿತು? ಮೊದಲನೇ ಆಂಗ್ಲೋ-ಮೈಸೂರು ಯುದ್ಧ ಮದ್ರಾಸ್ ಒಪ್ಪಂದದ ಮೇರೆಗೆ ಮುಕ್ತಾಯವಾಯಿತು. ಎರಡನೇ ಆಂಗ್ಲೋ-ಮೈಸೂರು ಯುದ್ಧ ಯಾವಾಗ ಪ್ರಾರಂಭವಾಯಿತು? ಎರಡನೇ ಆಂಗ್ಲೋ-ಮೈಸೂರು ಯುದ್ಧ 1780ರಲ್ಲಿ ಪ್ರಾರಂಭವಾಯಿತು. ಹೈದರ್ ಅಲಿಯ ಮಗ ಯಾರು? ಹೈದರ್ ಅಲಿಯ ಮಗ ಟಿಪ್ಪು ಸುಲ್ತಾನ್. ಹೈದರ್ ಅಲಿ ಮಗ ಟಿಪ್ಪು ಸುಲ್ತಾನ್. ಎರಡನೇ ಆಂಗ್ಲೋ-ಮೈಸೂರು ಯುದ್ಧ ಯಾವ ಒಪ್ಪಂದದ ಮೇರೆಗೆ ಕೊನೆಗೊಂಡಿತು? ಎರಡನೇ ಆಂಗ್ಲೋ-ಮೈಸೂರು ಯುದ್ಧ ಮಂಗಳೂರು ಒಪ್ಪಂದದ ಮೂಲಕ ಕೊನೆಗೊಂಡಿತು. ಮೂರನೇ ಆಂಗ್ಲೋ-ಮೈಸೂರು ಯುದ್ಧ ಯಾವ ಒಪ್ಪಂದದ ಮೇರೆಗೆ ಮುಕ್ತಾಯವಾಯಿತು? ಮೂರನೇ ಆಂಗ್ಲೋ-ಮೈಸೂರು ಯುದ್ಧ ಶ್ರೀರಂಗಪಟ್ಟಣ ಒಪ್ಪಂದದ ಮೇರೆಗೆ ಮುಕ್ತಾಯವಾಯಿತು. ಮೂರನೇ ಆಂಗ್ಲೋ-ಮೈಸೂರು ಯುದ್ಧ ಶ್ರೀರಂಗಪಟ್ಟಣದ ಒಪ್ಪಂದದ ಮೇರೆಗೆ ಮುಕ್ತಾಯವಾಯಿತು. ಮರಾಠಿಯಲ್ಲಿ ವಾಘ್ ಎಂದರೇನು? ಮರಾಠಿಯಲ್ಲಿ ವಾಘ್ ಎಂದರೆ ಹುಲಿ.